ರಾಷ್ಟ್ರಪಿತ ಮಹಾತ್ಮ ಗಾಂಧಿಯನ್ನ ನಿಂದಿಸಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಆಕ್ರೋಶಗಳು ವಿಸ್ಫೋಟಗೊಂಡಿದೆ. ಬೆಂಗಳೂರಿನ ರೇಸ್ ಕೋರ್ಸ್ ಕಾಂಗ್ರೆಸ್ ಕಚೇರಿಯ ಬಳಿ ಬೃಹತ್ ಪ್ರತಿಭಟನೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯನ್ನ ಯಕಶ್ಚಿತ್ತೊಬ್ಬ ರಾಜಕಾರಣಿ ವಿಜಯಪುರದ ಶಾಸಕ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರು. ತಲೆಮಾಸಿದವರು ಮಾತನಾಡಿದ ಹಾಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯ ಬಗ್ಗೆ ಕನಿಷ್ಠ ಮರ್ಯಾದೆಯನ್ನೂ ಕೊಡದೆ ಪೂಜಾ ಬಾರ್ ಮುಂದುಗಡೆ ನಿಂತಿರುವ ಥರ್ಡ್ ರೇಟ್ ಕ್ರಿಮಿನಲ್ನ ಹಾಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಭಾವಚಿತ್ರವನ್ನ ದಹಿಸಿ ಕಾಂಗ್ರೆಸ್ ಮುಖಂಡರಿಂದ ಆಕ್ರೋಶ ವಿಸ್ಫೋಟ. ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಕೂಡಲೇ ಬಂಧನ ಮಾಡಬೇಕು, ಗಡೀಪಾರು ಮಾಡಿ ಶಾಂತಿ ಕದಡುವ ಸಂಚು ನಡೆಸಿದ್ದಾರೆಂದು ಪ್ರತಿಭಟನಾಕಾರರ ಗಂಭೀರ ಆರೋಪ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಧಕ್ಕೆಗೆ ಯತ್ನ ಎಂದು ಕೈ ನಾಯಕರ ವಾಗ್ದಾಳಿ. ಯತ್ನಾಳ್ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಪಟ್ಟು ಹಿಡಿದ ಕಾಂಗ್ರೆಸ್ ಪಡೆ. ಬೆಂಗಳೂರಿನಲ್ಲಿ ಯತ್ನಾಳ್ ವಿರುದ್ಧ ಆಕ್ರೋಶ ವಿಸ್ಫೋಟಗೊಂಡಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ನೋಡಿ, ರಾಜಕಾರಣಿಗಳಿಗೆ ವಿವಾದಗಳು ಬೇಕು, ಬೇಡ ಅಂತ ಹೇಳಲ್ಲ, ಆದ್ರೆ ವಿವಾದಗಳೇ ಜೀವನ ಆಗಬಾರದು. ನಾಲಿಗೆಯ ಚಪಲಕ್ಕೆ ಆಗೊಮ್ಮೆ ಈಗೊಮ್ಮೆ ಮಾತನಾಡಿದ್ರೆ ಸರಿ ಬಿಡಿ ಅಂತ ಕ್ಷಮೆ ಕೊಡಬಹುದು, ಆದ್ರೆ ರಾಷ್ಟ್ರಪಿತರ ಬಗ್ಗೆ ಮಾತನಾಡಬೇಕಾದ್ರೆ ವಿವೇಚನೆ ಬೇಕಲ್ಲ. ನಾಲಿಗೆಗೂ ಮತ್ತು ಮಿದುಳಿಗೂ ಒಂದು ಸಣ್ಣ ಸಂಪರ್ಕ ಇರುತ್ತೆ, ಅದು ಕಟ್ಟಾದವ್ರಂಗೆ ಯಾಕೆ ಮಾತಾಡ್ತೀರಿ? ಬಾರ್ಗಳ ಮುಂದುಗಡೆ ಗೂಂಡಾಗಳು ಮಾತನಾಡ್ದಂಗ ಮಾತನಾಡೋದು. ಮಹಾತ್ಮ ಗಾಂಧಿ ರಾಷ್ಟ್ರಪಿತ, ಸಂವಿಧಾನವೇ ಅವರನ್ನ ರಾಷ್ಟ್ರಪಿತ ಎಂದು ಸಂಬೋಧಿಸುವಾಗ ಯಾವುದೋ ಒಂದು ವಿಜಯಪುರದ ಯಕಶ್ಚಿತ ಟ್ರಾಲಬ MLA ಮಹಾತ್ಮ ಗಾಂಧಿಯ ಬಗ್ಗೆ ಯತ್ನಾಳ್ ಹೇಳಿದ್ದನ್ನ ನಾನು ಉಚ್ಚಾರ ಮಾಡೋದಕ್ಕೂ ಕೂಡ ಭಯ ಆಗ್ತಾ ಇದೆ. ಕಾರಣ ರಾಷ್ಟ್ರಪಿತರ ಮೇಲಿರ್ತಕ್ಕಂತಹ ಗೌರವ ಎಲ್ಲಾದ್ರೂ ಕಡಿಮೆ ಆಗುತ್ತೋ ಏನು ಅಂತ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ರಾಷ್ಟ್ರಪಿತ ಪಾಕಿಸ್ತಾನಕ್ಕೆ ಅಂತ ಹೇಳ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಒಬ್ಬ ಚುನಾಯಿತ ಜನಪ್ರತಿನಿಧಿ, ಒಂದು ಕ್ಷೇತ್ರದ ಶಾಸಕ, ಅವರ ಎರಡು ಭುಜದ ಮೇಲೆ ಕೇಸರಿ ಶಾಲ್ ಇರುವಷ್ಟೇ ಜವಾಬ್ದಾರಿನೂ ಇರಬೇಕಲ್ಲ. ಸಾರ್ವಜನಿಕವಾಗಿ ಗುರುತಿಸಿಕೊಳ್ಳುವವರು, ವಿಧಾನಸೌಧದಲ್ಲಿ ಕೂತ್ಕೊಂಡು ಸೆಷನ್ನಲ್ಲಿ ವಾದ ಪ್ರತಿವಾದ ಮಾಡಬೇಕಾದವರು, ಈ ತರಹದ್ದೊಬ್ಬ ವ್ಯಕ್ತಿ ಬೇರೆ ಕ್ಷೇತ್ರಕ್ಕೆ ಮಾದರಿಯಾಗಬೇಕಾಗಿದ್ದ ಒಬ್ಬ MLA ನಾಲಿಗೆ ತುದಿಯಲ್ಲಿ ಮಾತನಾಡೋದು ಥರ್ಡ್ ರೇಟ್, 4ನೇ ದರ್ಜೆಯ ಪದಪ್ರಯೋಗಗಳು. ಯಾವುದೋ ಒಬ್ಬ ರಾಜಕಾರಣಿಯ ಬಗ್ಗೆ ವಿಮರ್ಶೆ ಮಾಡಿದ್ರೂ ಕೂಡ ಸಹಿಸಿಕೊಳ್ಳಬಹುದಾಗಿತ್ತು, ಆದರೆ ಮಾತನಾಡಿದ್ದು ಯಾರ ವಿರುದ್ಧ? ಮಹಾತ್ಮ ಗಾಂಧೀಜಿಯ ಬಗ್ಗೆ. ಸೊ ಅದಾದ ನಂತರ ಕಾಂಗ್ರೆಸ್ಸಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಯತ್ನಾಳ್ರನ್ನ ಕೂಡಲೇ ಬಂಧನ ಮಾಡಬೇಕು, ಗಡೀಪಾರು ಮಾಡಬೇಕು. ರಾಷ್ಟ್ರದಲ್ಲಿ ಅಥವಾ ದೇಶದಲ್ಲಿ ಬದುಕುವ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಗೋದಕ್ಕೆ ಯಾರು ಕಾರಣಕರ್ತರೋ ಅಂಥವರನ್ನ, ಭಾರತದ ಶತ್ರು ದೇಶವಲ್ವ ಪಾಕಿಸ್ತಾನ, ಆ ಪಾಕಿಸ್ತಾನದ ಹೆಸರನ್ನ ನಿಮ್ಮ ನಾಲ್ಗೆಯಲ್ಲಿ ಯಾಕ್ರಿ ಪ್ರಯೋಗ ಮಾಡ್ತೀರಿ? ದಿನದ 24 ಗಂಟೆಗಳ ಕಾಲವೂ ಪಾಕಿಸ್ತಾನದ ಹೆಸರನ್ನ ಯಾಕೆ ಉಚ್ಚಾರ ಮಾಡ್ತೀರಿ? ಆ ಪಾಕಿಸ್ತಾನದ ರಾಷ್ಟ್ರಪಿತ ಅಂತ ಹೇಳ್ತಾರೆ ಯತ್ನಾಳ್. ಮನಸಾಕ್ಷಿ ಹೆಂಗೆ ಒಪ್ಕೊಳ್ತು? ಯತ್ನಾಳ್ ವಿರುದ್ಧ ಆಕ್ರೋಶ ವಿಸ್ಫೋಟಗೊಂಡಿದೆ. ಆ ದೃಶ್ಯವನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಡೈಲಾಗ್ ತೊಲಗಲಿ ತೊಲಗಲಿ ಅರೆ ಉಚ್ಚ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಅರೆ ಉಚ್ಚ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಡೈಲಾಗ್ ತೊಲಗಲಿ ತೊಲಗಲಿ ಅರೆ ಉಚ್ಚ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.